ಯುವ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ನಮ್ಮ ಗ್ರಾಮ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಸಂಘಟನೆ ಮಾಡಿದ್ರು ನಮ್ಮ ಮನೆ, ನನ್ನ ಸ್ನೇಹಿತರು, ನಮ್ಮ ಊರು ಈ ಅಶ್ವಿನಕುಂಟೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿಸ್ತರಣೆ ಮಾಡಿದ್ದೀವಿ. ನಾನು ಯಾವ ವರ್ಷವೂ ಜನ್ಮದಿನ ಆಚರಿಸ್ಕೊಳಕ್ಕೆ ಯಾವತ್ತೂ ಇಷ್ಟಪಟ್ಟಿಲ್ಲ, ಆಚರಿಸ್ಕೊಳ್ತಾನೆ ಇರಲಿಲ್ಲ. ಯಾಕೆಂದರೆ ನನಗೆ ಜನ್ಮದಿನದಲ್ಲೇ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದಂಥದ್ದೇನಿಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು 365 ದಿನವೂ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋದಕ್ಕೆ ಜನ್ಮದಿನ ಅನ್ನೋದು ಒಂದು ಕಾರಣ ಅಷ್ಟೇ. ಎಲ್ಲ ಸ್ನೇಹಿತರು ಯುವ ಕನ್ನಡಿಗರ ಸೇನೆ ಪ್ರಾರಂಭ ಆಗಿ ಮೊದಲನೇ ವರ್ಷ ಅಧ್ಯಕ್ಷರು ಜನ್ಮದಿನ ಆಚರಿಸಲೇಬೇಕು ಅಂತೇಳಿ ಸ್ನೇಹಿತರಿಗೋಸ್ಕರ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಇವತ್ತು ಸರಳವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕನ ನೀಡೋ ಮುಖಾಂತರ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಏನು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದರೆ ರಾಜಕಾರಣಿಗಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಇರೋದಿಲ್ಲ. ಅವ್ರಿಗೇನು ಓಟ್ ಮಾತ್ರ ಬೇಕು, ಓಟ್ ಮಾತ್ರ ಅವ್ರದ್ದು ಕಾನ್ಸೆಪ್ಟ್. ನಮ್ಮ ಸಂಘಟನೆಯವ್ರಿಗೆ ನಮಗೇನು ಓಟ್ ಬೇಕಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ಯಾವಾಗ ಮಕ್ಕಳು ನೋಡ್ತಾ ಇದ್ದೆ ಪಾಪ, ಯಾರು ನಮ್ಮನೆ ಎಲ್ಲ ಒಂದಷ್ಟು ಜನ ಸಹಾಯ ಕೇಳ್ಕೊಂಬರ್ತಾ ಇದ್ದಾಗ ಇಲ್ಲ ಏನಾದರೂ ಮಾಡಬೇಕು ಅಂತೇಳಿ ಈಗ ಮಕ್ಕಳಿಗೆ ಪುಸ್ತಕ ಮಾತ್ರ ಕೊಟ್ಟಿದ್ದೀವಿ. ಮುಂದೊಂದು ದಿನಗಳಲ್ಲಿ ಬ್ಯಾಗ್ ಕೂಡ ವಿತರಣೆ ಮಾಡಬೇಕು ಅಂತ ಆಸೆ ಇದೆ. ಸುಮಾರು 1,000 ಜನ ಮಕ್ಕಳಿದ್ದಾರೆ. ಇವತ್ತು ಅಶ್ವಿನಕುಂಟೆಯಲ್ಲಿ ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಜಾಗ ಸ್ಕ್ವೇರ್ ಫೀಟ್ 10,000 ಅಂತ ಹೇಳ್ತಾರೆ ಯಾರನ್ನ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳಿದ್ರೆ. ಮಕ್ಕಳು ನೋಡೋದ್ರೆ ತುಂಬ ಬೇಜಾರಾಗ್ತದೆ. ಈ ಭಾಗದ ಸ್ಥಳೀಯ ಎಲ್ಲ ಮುಖಂಡರುಗಳಿಗೂ ಮನವಿ ಮಾಡ್ಕೊಳ್ತೀನಿ, ಇನ್ನೂ ಹೆಚ್ಚು ಮಕ್ಕಳ ಬಗ್ಗೆ ಗಮನ ಕೊಡಿ. ರಾಜಕಾರಣಿಗಳಿಗೂ ಮನವಿ ಮಾಡ್ಕೊಳ್ತೀನಿ, ಗಮನ ಕೊಡಿ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ, ನೀವು ಹೆಚ್ಚು ಒಂದು ಗಮನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಯಾವ ರೀತಿ ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ? ನನಗೆ ಬರ್ತಡೇಗಳ ಮೇಲೆ ನಂಬಿಕೆ ಇಲ್ಲ. ಮೊದಲೆಲ್ಲ ನಾನು ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ನಾವು ದೇವಭಕ್ತರು, ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ನಮ್ಮ ಸಾಮಾಜಿಕ ಕೆಲಸ ಮಾಡ್ತಾಯಿದ್ದೀವಿ. ಈ ವರ್ಷ ವಿಶೇಷವಾಗಿ ಏನಂದರೆ ಹೊಸ ಸಂಘಟನೆ ಯುವ ಕನ್ನಡಿಗರ ಸೇನೆ ಅನ್ನೋದು ಜನವರಿಲಿ ಪ್ರಾರಂಭ ಮಾಡಿದ್ವಿ. ನಮ್ಮೆಲ್ಲ ಹೊಸ ಯುವಕರು, ಉತ್ಸಾಹ ಯುವಕರು ಇಲ್ಲ ಮಾಡ್ಕೊಳ್ಳೇಬೇಕು ಅಂತೇಳಿ ಅವರು ಹೇಳಿದಾಗ ನಾನು ಈ ಕೇಕ್ ಕಟ್ ಮಾಡ್ಕೊಂಡು ಅದ್ದೂರಿಯಾಗಿ ಆ ಥರದ್ದೆಲ್ಲ ನಮಗೆ ಆಸೆ ಇಲ್ಲ. ಅದಕ್ಕೆ ಸರಳವಾಗಿ ಶಾಲಾ ಮಕ್ಕಳಿಗೆ ನಾವು ಪುಸ್ತಕನ ಕೊಟ್ಟು ಸಮಾಜ ಸೇವೆ ಮಾಡಬೇಕು, ಮಕ್ಕಳಿಗೆ ಸಿಹಿ ತಿಂಡಿ ಕೊಡೋ ಮುಖಾಂತರ ಆಚರಣೆ ಮಾಡ್ಕೊಬೇಕು ಅಂತ ಇವತ್ತು ಆಚರಣೆ ಎಲ್ಲ ಸ್ನೇಹಿತರು ಸರಳವಾಗಿ ಆಚರಣೆ ಮಾಡ್ಕೊಂಡು. ರಾಜಕಾರಣ ಅನ್ನೋದು ಸ್ವಾರ್ಥ. ರಾಜಕಾರಣಿಗಳು ಯಾರು ಯಾವಾಗ ಒಂದಾಗ್ತಾರೆ ಗೊತ್ತಿಲ್ಲ. ಕೆಲವು ವಿಚಾರಗಳಲ್ಲಿ ಒಂದಾಗ್ತಾರೆ, ಕೆಲಸ ಮಾಡೋ ವಿಚಾರದಲ್ಲಿ ಒಂದಾಗಲ್ಲ, ರೈತರ ವಿಚಾರದಾಗ ಒಂದಾಗಲ್ಲ, ಭಾಷೆಯ ವಿಚಾರದಾಗ ಒಂದಾಗೋದಿಲ್ಲ. ಬೇರೆ ಸ್ವಾರ್ಥಗಳ ವಿಚಾರ ಬಂದಾಗ ಅಥವಾ ಏನೋ ಒಂದು ಬೇರೆ ಬೇರೆ ಉದ್ದೇಶಗಳು ಬಂದಾಗ ಒಂದಾಗ್ತಾರೆ. ರಾಜಕಾರಣಿಗಳು ಯಾವತ್ತಿದ್ರೂ ಕೂಡ ಅವ್ರ ಸ್ವಾರ್ಥ ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವು ಸಂಘಟನೆಗಳು, ಅವ್ರಿಗೆ ಮಾಧ್ಯಮದವರು, ಸಂಘಟನೆಗಳು, ನಾವು ನಮ್ಮ ಕೈಲಾದಷ್ಟು ನಾವು ತಿದ್ದುವಂಥ ಕೆಲಸನ ಮಾಡ್ತಾನೆ ಇರ್ತೀವಿ. ವಿರೋಧ ಪಕ್ಷಗಳು ಅಂತ ನಾವು ಕೆಲಸ ಮಾಡಿದ್ರೆ ನಾವುಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ಕೆಲಸ ನಾವು ಮಾಡ್ತಾ ಇರ್ತೀವಿ. ರಾಜಕಾರಣಿಗಳ ಬಗ್ಗೆ ಮತ್ತೇನೇನು ಹೇಳೋದು? ಸಂಘಟನೆಗೆ ಜೀವನ ಮಾಡೋಕ್ಕೆ ಸಂಘಟನೆಗೆ ಬರಬೇಡಿ. ಸಂಘಟನೆ ಅನ್ನೋದು ದುಡಿಮೆ ಅಲ್ಲ, ಸೇವೆ. ನಮ್ಮ ಯೋಧರು ದೇಶನ ಕಾಯಕ್ಕೆ ಹೋಗೋದು ಅಲ್ಲೇನೋ ಸಂಬಳ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ ಅಂತಲ್ಲ, ದೇಶಾಭಿಮಾನದಿಂದ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಸಂಘಟನೆಗೆ ಬರೋ ಯಾವುದೇ ಯುವಕರಾಗಲಿ ಕನ್ನಡ ತಾಯಿಯ ಸೇವೆನ ನೆಲ, ಜಲ, ಗಡಿ, ಭಾಷೆ ವಿಚಾರವಾಗಿ ಪ್ರಾಮಾಣಿಕವಾಗಿ ಕಾಯಬೇಕು. ನಮ್ಮ ಕರ್ತವ್ಯ. ಹೆತ್ತಂಥ ತಾಯಿ ಹೊತ್ತಂಥ ನಾಡಿನ ಋಣನ ತೀರಿಸಬೇಕು ಅಂತ ಆಸೆ ಇರುವ ಯಾವುದೇ ಯುವಕರು ನಮ್ಮ ಸಂಘಟನೆಗೆ ಬನ್ನಿ. ನಮ್ಮ ಸಂಘಟನೆಯಲ್ಲಿ ಸ್ವತಂತ್ರ ಇರುತ್ತೆ. ಎಲ್ಲ ಕನ್ನಡ ಪರ ಹಿರಿಯ ಹೋರಾಟಗಾರರ ಜೊತೆಗೂಡಿ ಯುವ ಕನ್ನಡಿಗರ ಸೇನೆಯನ್ನು ಕಟ್ತಾ ಇದ್ದೀವಿ. ನಾಡನ್ನು ಕಟ್ಟೋ ಕೆಲಸನ ನಾವು ಮಾಡ್ತೀವಿ. ಸಾಗರದ ಹಾದಿಗೆ 1000 ನದಿಗಳು, ಹೆಸರುಗಳು ಬೇರೆ ಆದರೂ ಎಲ್ಲರೂ ಮಾಡೋದು ಕನ್ನಡದ ಕೆಲಸ. ಯುವ ಕನ್ನಡಿಗರ ಸೇನೆ ಒಬ್ಬ ಸಾಮಾನ್ಯ ಶಾಲಾಕೊಂಡಿರೋ ಸಂಘಟನೆ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ನಾಯಕರುಗಳ ಜೊತೆ ಕನ್ನಡದ ಕೆಲಸಕ್ಕೆ ಯಾವಾಗ ಕರೆದ್ರು, ಹೋರಾಟದ ವಿಚಾರವಾಗಿ ಯಾವ್ಯಾವ ಕರೆದ್ರು ನಾವು ಜೊತೆಲಿ ಇದ್ದೇ ಇರ್ತೀವಿ. ಹೆಸರು ಯುವ ಕನ್ನಡಿಗರ ಸೇನೆ ಆದರೂ ಮಾಡೋದು ಕನ್ನಡದ ಕೆಲಸ. ಯಾವೇ ಕನ್ನಡಿಗರ ಕರೆದ್ರು ನಾವು ಜೊತೆಲಿ